ನಾನು ಕೊನೆವರೆಗೂ ನಾನು ಹೇಳಿ ಬಂದಿದ್ದೀನಿ ಅದನ್ನು. ರಜತ್ ನೀನು ಪದ ಬಳಕೆ ಕಮ್ಮಿ ಮಾಡ್ಕೊ ಅಂತ. ರಜತ್ಗೆ ಅದೇ ಕಳಪೆಗಾಗುತ್ತೆ, ಅದೇ ನಾಮಿನೇಷನ್ಗೆ ರೀಸನ್ಗಳಾಗುತ್ತೆ. ಸರ್ ನನಗೆ ಅಳಿಯ ಸರ್ ಅವ್ನು ಯಾವತ್ತಿದ್ರು ಕೂಡ ನನ್ನ ಮಾವ ಅಂತ ಪ್ರೀತಿಯಿಂದ ಕರಿತಾ ಇದ್ದ. ಅವ್ನು ನಾನು ಅಳಿಯ ಅಂತ ಕರಿತಾ ಇದ್ದೀನಿ. ಅವ್ನು ನನಗೆ ಯಾವತ್ತೂ ಅಳಿಯನೇ ಆಗಿರ್ತಾನೆ. ಅವ್ನ ಮದುವೆ ನಾನೇ ನಡೆಸ್ಕೊಡ್ತೀನಿ ಅಂತ ಅವ್ನಿಗೆ ಹೇಳಿ ಬಂದಿದ್ದೀನಿ. ಅದೇ ಥರ ಅವ್ನ ಮದುವೆ ನಾನೇ ನಡೆಸ್ಕೊಡ್ತೀನಿ ಸರ್. ಮದುವೆ ಮಾಡಿಕೊಡೋದೇ ಗಿಫ್ಟ್ ಸರ್ ಅವ್ನಿಗೆ ನಾನು ಕೊಡೋ ಗಿಫ್ಟ್. ಅವನು ಮದುವೆ ಅವ್ನು ಯಾವ ಥರ ಹೇಳ್ತಾನೆ, ಅವ್ನಿಗೆ ನನಗೆ ಈ ಥರ ಮದುವೆ ಬೇಕು ಅಂದರೆ ಆ ಥರನೇ ಮುಂದೆ ನಿಂತು ಒಬ್ಬ ಮಾವನಾಗಿ ನಾನು ಏನು ಮಾಡ್ಬೇಕು, ನಾನು ಆ ಮದುವೆ ಅಳಿಯನಿಗೆ ಏನು ಮಾಡ್ಬೇಕು ನಾನು ಅದು ಮಾಡಿ. ನಾನು ಅವನ ಹತ್ರ ಜಾಸ್ತಿ ವಾದ ಮಾಡ್ತಾ ಇರಲಿಲ್ಲ. ನಾನು ಒಂದೇ ಮಾತು, ಯಾಕೋ ಅಳಿಯ ಅಂತ ಕೇಳಿದ್ರೆ, ಮಾವ ನಂದನ್ನ ಹೇಳಿ ನಿಂದು ನೀ ಹೇಳು ಅಂತ ನಾನು. ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಸರ್ ಸಿಕ್ಕಾಪಟ್ಟೆ ಏಟ್ ಮಾಡ್ಕೊಂಡಿದ್ ಯಾರು ಅಂತ ಅಂದ್ರೆ ಅದು ನೀವೇ. ಒಂದ್ ಕಾಲ್ ಏಟ್ ಆಗುತ್ತೆ, ಹೋಗ್ತೀರಾ, ಕೆಲವೊಮ್ಮೆ ಆಡಕ್ಕಾಗಲ್ಲ, ಆಡದೇ ಇರೋ ಟೈಮಲ್ಲಿ ಉಸ್ತುವಾರಿಯನ್ನು ಕೂಡ ವಹಿಸ್ಕೋತೀರಾ. ಏನಕ್ಕೆ, ಏನಾಯ್ತು, ಇವಾಗ ಹೆಂಗಿದೆ ಆರೋಗ್ಯ? ಸರ್ ಕಾಲು ಇವಾಗ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ನೋವಿದೆ. ಹಾಗೆ ಅದೇನಾಗುತ್ತೆ ಅಂದರೆ, ಒಂದು ಡ್ರಮ್ ಅದು ವಾಟರ್ ಟಾಸ್ಕಲ್ಲಿ ಮಂಜು ಮತ್ತು ತ್ರಿವಿಕ್ರಮ್ ಒಂದು ಕಾಲ್ ಮೇಲೆ ಬೀಳ್ತಾರೆ. ಅದೊಂದು ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗುತ್ತೆ, ಅದರಿಂದ ಇದಾಗುತ್ತೆ. ಅದಾದಮೇಲೆ ಸುಮಾರು ಸಲ ಅದು ಹೇಗೆ ಅಂತಂದರೆ, ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದು ನನಗೇ ಏಟ್ ಮಾಡಬೇಕು ಅನ್ನೋ ಥರ ಆಗ್ತಿತ್ತು. ಬಟ್ ಅದು ಅಲ್ಲಿ ಆ ಆಟಕ್ಕೆ ಸಿಚುವೇಶನ್ ತಕ್ಕಂಗೆ ಅಲ್ಲಿ ಏನೋ ಮಾಡೋಕ್ಕೆ ಹೋದಾಗ ಎಲ್ಲರೂ ಬಂದು ಅದು ಮುಗಿ ಬೀಳ್ತಾರಲ್ಲ ಒಂದ್ರ ಮೇಲೆ, ಹಂಗೆ ಮುಗಿ ಬೀಳ್ತಾ ಇದ್ರು. ಅದೇನೋ ನನ್ನ ಲಕ್ಕೋ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ನನಗೇ ಬಂದು ಅದು ವೇಟ್ ಆಗೋದು ಎಲ್ಲವೂ ಕೂಡ. ಬಟ್ ನನಗೆ ಆ ಟೈಮಲ್ಲಿ ನೀವು ಹೇಳಿದ ಡ್ರಮ್ ಟಾಸ್ಕ್ ಅಲ್ಲಿ ಅನುಷಾ ಅವರ ಕೊಟ್ಟಿ ಶಾಪ ಅಷ್ಟು ವರ್ಕೌಟ್ ಆಗೋಯ್ತಾ ಅಂತ ನಾನು ಗೊತ್ತಿಲ್ಲ. ಸೊ ಅದೇನೋ ಟಚ್ ಆಗುತ್ತೆ. ಸೊ ಇದು ಮಾಡೋ ಟೈಮಲ್ಲಿ ನನಗೆ ಕಾಲಿಂದ ಹೋದ್ರಿ ಅಲ್ವಾ, ನೋಡ್ತೀರಾ ಆದಷ್ಟು ಬೇಗ ಅದು ಏನೋ ಹೇಳ್ಬಿಟ್ಟು ಹೋಗ್ತಾರೆ ರ್ಯಾಂಡಮ್ ಆಗಿ, ನೋಡ್ತೀರಾ ಫ್ರಾಕ್ಷನ್ ಆಫ್ ಸೆಕೆಂಡ್ ಡ್ರಮ್ ನಿಮ್ ಕಾಲ್ ಮೇಲೆ ಬಿದ್ದೋಗಿರುತ್ತೆ. ಸರ್ ಅದೇ ಆ್ಯಕ್ಚುಲಿ ನನಗೆ ಉತ್ತಮ ಆಗುವ ಅದೇ ಕಾರಣ ಆಗುತ್ತೆ ಸರ್. ಕಿಚ್ಚ ಸರ್ ಚಪ್ಪಾಳೆಗೂ ಅದೇ ಕಾರಣ ಆಗುತ್ತೆ ಸರ್. ಏನಂದರೆ ನಾನೇನು ಮಾಡಿರ್ತೀನಿ, ಈ ಲೇಟ್ ಆಗಿದೆ ಈ ಬೆರಳಲ್ಲಿ, ಇವೆರಡು ಬೆರಳನ್ನು ಆ ಡ್ರಮ್ಮಿನ ಹೋಲಿಗೆ ನಾನು ಬೆರಳು ಹಾಕಿ ನನ್ನ ನೀರು ಹೊರಗಡೆ ಬರಬಾರ್ದು ಅಂತ ನಾನು ಕಾಯ್ತಾ ಕೂತಿರ್ತೀನಿ. ಅವಾಗ ಏನು ಮಾಡ್ತಾರೆ, ಅನುಷ್ ಅವ್ರು ಬಂದು ನನ್ನನ್ನು ಜೋರಾಗಿ ಎಳಿತಾರೆ. ಎಳೆದಾಗ ಈ ಬೆರಳು ಕಿತ್ಕೊಂಡು ಇಲ್ಲೆಲ್ಲ ಫುಲ್ಲು ಬ್ಲಡ್ ಸ್ಟಾರ್ಟ್ ಆಗುತ್ತೆ. ಆದರೂ ಕೂಡ ನಾನೇನು ಮಾಡ್ತೀನಿ, ಅದಕ್ಕೆ ಒಂದು ಟವಲ್ ಸುತ್ಕೊಂಡು ಮತ್ತೆ ಬೆರಳನ್ನ ಒಳಗಡೆ ಇಡ್ತೀನಿ. ಆಮೇಲೆ ಈ ಬೆರಳನ್ನ ಇಡಲ್ಲ, ಈ ಹೆಬ್ಬೆರಳನ್ನ ಹಾಕಿರ್ತೀನಿ. ಮತ್ತೆ ಬಂದು ಎಳಿತಾರೆ. ಅವಾಗ ನಾನು ಹೇಳ್ತೀನಿ, ಅಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬೆರಳು ಒಳಗಡೆ ಇದೆ, ನೋಯ್ತಾ ಇದೆ, ಎಳಿಬೇಡ್ರಮ್ಮ ಅಂತ ಹೇಳ್ತೀನಿ. ಅವ್ರು ಅದನ್ನು ಕೇರ್ ಮಾಡದೆ ಅವ್ರು ಎಳಿತಾರೆ. ಆವಾಗ ಒಂದು ಸ್ವಲ್ಪ ಕಾನ್ವರ್ಸೇಷನ್ ನನಗೂ ಆಗುತ್ತೆ. ಅದಾದ್ಮೇಲೆ ಅನು ಶಾಪ ಹಾಕ್ಬಿಟ್ಟು ಹೋಗ್ತಾಳೆ ಮುಂದೆ. ಹೋದ್ಮೇಲೆ ಅದೇನೋ ನೆಕ್ಸ್ಟ್ ರೌಂಡ್ಗೆ ತ್ರಿವಿಕ್ರಮ್ ಬರ್ತಾರೆ. ಬಂದುಬಿಟ್ಟು ನನ್ನ ಮತ್ತು ಮಂಜುನ ಇಬ್ಬರನ್ನೂ ಎಳೆದು ಬಿಸಾಕ್ತಾರೆ. ಮತ್ತೆ ನಾನು ಹಿಡ್ಕೊಳಕ್ಕೆ ಹೋಗ್ತೀನಿ. ಆವಾಗ ಮಂಜುನ ಕರ್ಕೊಂಡು ಆ ಕಡೆ ತ್ರಿವಿಕ್ರಮ್ ಹೋದಾಗ ಇಬ್ಬರು ಕೂಡ ಮತ್ತೆ ವಾಪಸ್ ಡ್ರಮ್ ಕಡೆ ಬರಬೇಕಾದ್ರೆ ಇಬ್ಬರು ಬಂದು ನಾನು ಈ ಕಾಲ ಮೇಲೆ ಬೀಳ್ತಾರೆ, ಬಲಗಾಲ ಮೇಲೆ ಬೀಳ್ತಾರೆ. ಆವಾಗ ಸ್ವಲ್ಪ ಫ್ರ್ಯಾಕ್ಚರ್ ಆಗುತ್ತೆ, ಏಟಾಗುತ್ತೆ. ಅದರಿಂದ ಸುಮಾರು 2-3 ವಾರ ನಾನು ಆಟ ಆಡೋಕ್ಕಾಗಲ್ಲ. ಅದಾದಮೇಲೆ ನೆಕ್ಸ್ಟ್ ವಾರನೇ ನನಗೆ ಅನುಷ್ ಅದು ನಂದು ಜೋಡಿ ಟಾಸ್ಕ್ ಆಗುತ್ತೆ. ಅಲ್ಲಿಂದ ಒಂದೇನೋ ಟೋಟಲಿ ಚೇಂಜ್, ನಾನು ಕೂಡ ಚೇಂಜ್ ಆಗ್ತೀನಿ. ನನ್ನ ಲೈಫಲ್ಲೂ ಅನುಗಳಿಂದ ಸ್ವಲ್ಪ ಹೇಳಿರೋ ಮಾತುಗಳು ನನ್ನ ಜೀವನದಲ್ಲೂ ತೊಗೋತೀನಿ. ಹೇಗೆ ಮಾತಾಡಬೇಕು, ಹೇಗೆ ಇರಬೇಕು, ಆ ಮನೆಗೆ ಹೆಂಗೆ ತಕ್ಕಂಗೆ, ಹೆಂಗೆ 4 ಜನ ನಮ್ಮನ್ನು ಯಾವ ಥರ ಇಷ್ಟಪಡ್ತಾರೆ ಅನ್ನೋದನ್ನು ನಾನು ಅಲ್ಲಿಂದ ಕಲಿತೆ. ಒಂದು ಪೇಷನ್ಸ್ನ ಕಲಿತೆ. ಯಾರಾದರೂ ಮಾತಾಡ್ಬೇಕಾದ್ರೆ ಫಸ್ಟ್ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಕಲಿತೆ. ಚೆನ್ನಾಗಿ ಏನೋ ಒಂದು ಅನುಭವಗಳನ್ನ ಕಲ್ತಿದ್ದೀನಿ. ಅಂಡ್ ಅನುಷಾ ಆಚೆ ಬಂದಾಗ ನಾನು ಈ ಪ್ರಶ್ನೆ ಕೇಳಿದ್ದೆ. ಸೊ ಅವಾಗ ಅಲ್ಲಿವರೆಗೂ ಒಂದ್ ರೀತಿಲಿ ಇತ್ತು. ಅದಾದ್ಮೇಲೆ ಜೋಡಿ ಟಾಸ್ಕ್ ಅಂತ ಬಂದಾಗ್ಲೇ ಅವ್ರು ಏನು ಅಂತ ನನಗೆ ಗೊತ್ತಾಯ್ತು ಅನ್ನೋ ಮಾತನ್ನ ಕೂಡ ಅವ್ರು ಹೇಳ್ತಾ ಇದ್ರು. ಇಲ್ಲ ಸರ್, ಆ್ಯಕ್ಚುಲಿ ಅನುಷಾ ಅದು ನಂದು ನರಕದಿಂದನೇ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಬೇರೆ ಏನೋ ಒಂದು ನಾನೇನೋ ಅಂದ್ಕೊಂಡಿದ್ದೆ ಅನುಷಾನ. ಇವತ್ತು ಈ ಥರ ಸಾಫ್ಟ್ ಆಗಿರೋ ಸುರೇಶ್, ಇಷ್ಟು ಬದಲಾವಣೆ ಆಗಿರೋ ಸುರೇಶ್, ಅದಕ್ಕೆಲ್ಲವೂ ಅನುಷಾ ಕಾರಣ. ಅದಕ್ಕೂ ಮೀರಿ ಸುದೀಪ್ ಸರು ಅವರು ನಮಗೆ ಪ್ರತಿ ವೀಕೆಂಡ್ ಬಂದು ಕೊಡ್ತಾ ಇದ್ದ ಹಿತನುಡಿಗಳು, ಅದೇ ನಮಗೆ ಮೋಟಿವೇಶನ್ನು, ಅದೇ ನಮಗೆ ಬದಲಾವಣೆ. ಜೀವನದಲ್ಲಿ ಎಲ್ಲವನ್ನೂ ಬದಲು ಮಾಡ್ಕೋಬೇಕಂತೆ, ಯಾರಿಗೋಸ್ಕರನೂ ಬದಲು ಮಾಡ್ಕೊಳ್ಳೋದಲ್ಲ. ನಾನು ನನ್ನ ಜೀವನದಲ್ಲಿ ಅವ್ರು ಹೇಳಿರೋಂಥ ಮಾತುಗಳನ್ನ ನಾನು ಹೇಗೆ ಮುಂದೆ ಜೀವನ ಮಾಡಬೇಕು ಅನ್ನೋದನ್ನು ನಾನು ಕಲಿತೆ. ಸರ್ ಆಟ ಹೋಗ್ತಾ ಇರುತ್ತೆ, ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾರೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಬರ್ತಾರೆ. ಸೊ ರಜತ್ ಮತ್ತೆ ನಿಮ್ಮ ನಡುವಿನ ಒಂದು ಕಾನ್ವರ್ಸೇಷನ್ ಫೈರ್ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ, ಬಾಗಲ್ ತೆಗೆದು ಈ ಕ್ಷಣ ನಾನು ಆಚೆ ಹೋಗ್ತೀನಿ ಅನ್ನೋ ಲೆವೆಲ್ಗೆ ಹೋಗ್ಬಿಡ್ತೀರಾ. ಏನ್ ಅಂತ ಟ್ರಿಗರ್ ಮೂಮೆಂಟ್, ಮತ್ತೆ ಏನೇನು ಅನ್ನಿಸ್ತಾ ಒಂದು ಟೈಮ್? ಸರ್ ಆ್ಯಕ್ಚುಲಿ ಅವ್ರು ಬಳಸಿದಂಥ ಪದ ಬಳಕೆ ಸರ್, ರಜತ್ಗೂ ಕೂಡ ನಾನು ಕೊನೆವರೆಗೂ ನಾನು ಹೇಳಿ ಬಂದಿದ್ದೀನಿ ಅದನ್ನು. ರಜತ್ ನೀನು ಪದ ಬಳಕೆ ಕಮ್ಮಿ ಮಾಡ್ಕೊ ಅಂತ. ರಜತ್ಗೆ ಅದೇ ಕಳಪೆಗಾಗುತ್ತೆ, ಅದೇ ನಾಮಿನೇಷನ್ಗೆ ರೀಸನ್ಗಳಾಗುತ್ತೆ. ಏನಾಗುತ್ತೆ ಅಂತಂದರೆ, ಆ ಮನೆಗಳಲ್ಲಿ ಸಿಟ್ಟು ಬರೋದು ತಪ್ಪು ಅಂತ ನಾನು ಹೇಳಲ್ಲ, ಅದು ಸಹಜ. ಯಾಕಂದರೆ ನಾನು ಗೆಲ್ಲಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಡ್ತಾ ಇರ್ತಾರೆ. ಅಲ್ಲೇನಾಯಿತು, ರಜತ್ ಅವರು ಎಲ್ಲೋ ಪದ ಬಳಕೆ ಮಾಡಿದ್ದು ನನಗೆ ತುಂಬ ಬೇಜಾರಾಯಿತು. ಅದು ಒಂದು ಸಲ ಮಾಡಿದ್ರೆ ಓಕೆ, ರಿಪೀಟ್ ಅದನ್ನೇ ಮಾಡಿದ್ರು ಅದು ನನಗೆ ತುಂಬ ಟ್ರಿಗರ್ ಆಯಿತು. ಅವಾಗ ನಾನು ಹೇಳ್ತೀನಿ, ನಾನು ಡೋರ್ ಓಪನ್ ಮಾಡಿ ನಾನು ಹೋಗ್ತೀನಿ ಅಂತ ನಾನು ಡೋರ್ ಹೊಡಿತೀನಿ.
ಯಾರಿಗಾದ್ರೂ ಕೂಡ ಅಷ್ಟು ಹಂಗೆ ಬರುತ್ತೆ, ಆ ಫ್ರಸ್ಟ್ರೇಷನ್, ಆ ಸಿಟ್ಟು ಬಂದಾಗ ಸಹಜ ಸರ್, ಅದು ಕಾಮನ್ ಆಗಿ ನಡೆಯುವಂಥ ಪ್ರಕ್ರಿಯೆ ಮನೆಯಲ್ಲಿ. ಬಟ್ ಆ ಟೈಮಲ್ಲಿ ನಿಮ್ಗೆ ಅನ್ಸಿದ್ದೇನು ನಮ್ಗೆ ಆಟ ಕಂಟಿನ್ಯೂ ಮಾಡಿ, ಯಾಕಂದ್ರೆ ನೀವು ಆ ಟೈಮಲ್ಲಿ ಆಟನೂ ಆಡಕ್ ಹೋಗಲ್ಲ, ನಾನು ಕ್ವಿಟ್ ಮಾಡ್ತೀನಿ, ನಾನು ಸ್ಟಾಪ್ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ರಿ ನೀವು. ಸೊ ಆ ಟೈಮಲ್ಲಿ ಅಕಸ್ಮಾತ್ ಏನೋ ಒಂದು ಮತ್ತೆ ಹೆಚ್ಚು ಕಮ್ಮಿ ಆಗಿ ಅದು ಸರ್ ಇಲ್ಲ, ಆ್ಯಕ್ಚುಲಿ ಅವ್ರ ರಜತ್ ಇನ್ನೂ ಹೇಳ್ತಾರೆ, ನಾನು ಹೊರಗಡೆ ನೋಡ್ಕೊಂಡ್ ಬಂದಿದ್ದೀನಿ ಯಾರ್ಯಾರು ಏನೇನು ಮಾತುಗಳು ಮಾತಾಡಿದ್ದಾರೆ ಅಂತ. ನಾನು ಕೇಳ್ತೀನಿ, ಯಾರು ಏನು ಮಾತಾಡಿದ್ದಾರೆ ಪ್ರೂವ್ ಮಾಡು. ನಾನು ಬಿಗ್ ಬಾಸ್ ಅವ್ರಿಗೆ ಕೇಳ್ತೀನಿ, ಬಿಗ್ ಬಾಸ್ ನಾವೆಲ್ಲಿ ಕೆಟ್ಟ ಪದಗಳನ್ನ ಬಳಸಿದ್ದೀವಿ, ನೀವು ಅದನ್ನು ತೋರಿಸಿ ನಮಗೆ ಅಂತ ಕೇಳ್ಕೊತೀನಿ. ಆವಾಗ ಅದು ನನಗೆ ಟ್ರಿಗರ್ ಆಗುತ್ತೆ, ಏನಪ್ಪ ಏನೋ ಮಾತಾಡದೇ ಇದ್ರು ಮಾತಾಡಿದ್ದಾರೆ, ಹಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಅಪವಾದ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ, ಬೇಡ ಹೋಗೋಣ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ನನಗೆ ಅನ್ನಿಸಿದ್ದು ಉಂಟು. ಆಮೇಲೆ ಅದಕ್ಕೆ ಸಮಾಧಾನ ಮಾಡಿ ಆಮೇಲೆ ನಡೀತವೆ ಸರ್ ಅವೆಲ್ಲ ಪ್ರಕ್ರಿಯೆಗಳು ಮನೆಯಲ್ಲಿ, ಅದು ಕಾಮನ್. ಅಂಡ್ ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಹನುಮಂತು. ನಿಮ್ಮ ಅವರ ಒಂದು ಕಾಂಬೋ ಬಹಳ ಚೆನ್ನಾಗಿತ್ತು, ಅವ್ರ ಮಾವು ಅನ್ನೋದು, ನೀವು ಮಾತಾಡ್ಸೋದು, ಆಮೇಲೆ ಕೆಲವೊಂದು ಆ ಒಂದು ಜುಗಲ್ ಬಂದು ಹೆಂಗೆ, ಯಾಕಂದ್ರೆ ಇಬ್ರು ಒಂದೇ ಸೈಡ್ ಇಂದ ಬಂದಿರೋ ನೀವು. ಸರ್ ನನಗೆ ಅಳಿಯ ಸರ್ ಅವನು ಯಾವತ್ತಿದ್ರು ಕೂಡ, ನನ್ನ ಮಾವು ಅಂತ ಪ್ರೀತಿಯಿಂದ ಕರಿತಾ ಇದ್ದ, ಅವನು ನನ್ನ ಅಳಿಯ ಅಂತ ಕರಿತಾ ಇದ್ದೀನಿ, ಅವನು ನನಗೆ ಯಾವತ್ತೂ ಅಳಿಯನೇ ಆಗಿರ್ತಾನೆ. ಏನು ಅಂದರೆ ನಿಷ್ಕಲ್ಮಶವಾದ ಚಿಕ್ಕ ಮಗು ಮನಸ್ಸು ಸರ್ ಹನುಮಂತ. ನಾವೇನೋ ಅನ್ಕೊಂತೀವಿ, ಫಸ್ಟ್ ಬಂದಾಗ ಹನುಮಂತ ಏನೋ ಅಂತ ಅನ್ಕೊಂಡಿದ್ದೆ, ಆ ಥರ ಇಲ್ಲ ಹನುಮಂತ, ತುಂಬ ಮೃದು ಸ್ವಭಾವದ ಹನುಮಂತ. ಬಟ್ ತುಂಬಾ ತಲೆಯಲ್ಲಿ ಇದೆಯಾ ವಿಚಾರಗಳು, ಎಲ್ರ ಬಗ್ಗೆ ತಿಳ್ಕೊಂಡಿದ್ದಾನೆ ಅವನು. ಆಮೇಲೆ ಒಂದು ಪಂಚಾಯತಿ ಟೈಮಲ್ಲಿ ಇಲ್ಲ ಸಂಡೇ ಸುದೀಪ ಟೈಮಲ್ಲಿ ಒಂದಿರುತ್ತೆ ಗೋಲ್ಡ್ ಕೊಡೋದು, ಚಿನ್ನನೇ ಕೊಡ್ತೀರಾ, ತಗೊಂಡು ಹಾಕ್ತೀರಾ, ಮತ್ತೆ ತಗೊಂಡು ನಿಮಗೆ ವಾಪಸ್ ಹಾಕ್ತಾರೆ. ಆ ಒಂದು ಸನ್ನಿವೇಶ ಬಹಳ ಚೆನ್ನಾಗಿದೆ ಸರ್. ಅವನೇ ಆ್ಯಕ್ಚುಲಿ ಅವನೇ ಒಪ್ಕೋತಾನೆ, ನಮ್ಮ ಮಾವನ ಮನಸ್ಸು ತುಂಬ ದೊಡ್ಡದು, ಮಾವ ನನಗೆ ಈಗ ಬೇಡ, ನಾನು ಮದುವೆಗೆ ಅಂತ ಅಂತಾನೆ ಸರ್. ಆ್ಯಕ್ಚುಲಿ ನಾನು ಅವತ್ತು ಅದಾದ್ಮೇಲೆ ಸುಮಾರು ನಾವು ಕನ್ವರ್ಸೇಷನ್ ನಾವು ಮಾಡಿದ್ದೀವಿ. ಅವ್ನ ಮದುವೆ ನಾನೇ ನಡೆಸ್ಕೊಡ್ತೀನಿ ಅಂತ ಅವ್ನಿಗೆ ಹೇಳಿ ಬಂದಿದ್ದೀನಿ, ಅದೇ ಥರ ಅವ್ನ ಮದುವೆ ನಾನೇ ನಡೆಸ್ಕೊಡ್ತೀನಿ ಸರ್. ಸೂಪರ್. ಸೊ ಹಾಗಾದ್ರೆ ಗಿಫ್ಟ್ ಅಂದ್ರೆ ಅವ್ರ ಮದುವೆ ಮಾಡ್ಕೊಡೋದು, ಮದುವೆ ಮಾಡ್ಕೊಡೋದೇ ಗಿಫ್ಟ್ ಸರ್ ಅವನಿಗೆ ನಾನು ಕೊಡೋ ಗಿಫ್ಟ್. ಅವನ ಮದುವೆ ಅವ್ನು ಯಾವ ಥರ ಹೇಳ್ತಾನೆ, ಅವ್ನಿಗೆ ನನಗೆ ಈ ಥರ ಮದುವೆ ಬೇಕು ಅಂದರೆ ಆ ಥರನೇ ಮುಂದೆ ನಿಂತು ಒಬ್ಬ ಮಾವನಾಗಿ ನಾನು ಏನು ಮಾಡ್ಬೇಕು, ನಾನು ಆ ಮದುವೆ ಅಳಿಯನಿಗೆ ಏನು ಮಾಡ್ಬೇಕು ನಾನು ಅದು ಮಾಡ್ತೀನಿ. ಏನು ಬೇಡ ಬಿಡು ಮಾವ ನಾನು ಮಾಡ್ಕೊತೀನಿ ಅಂತಂದ್ರೆ ಇಲ್ಲ ಸರ್, ನನ್ನ ಕರ್ತವ್ಯ ನಾನು ಮಾಡಬೇಕು, ನಾನು ಮಾಡ್ತೀನಿ ಸರ್. ಯಾಕಂದರೆ ಅದೆಲ್ಲೋ ಒಂದು ಕಡೆ ಸರ್, ಏನು ಗೊತ್ತಾ, ನದಿಗಳೆಲ್ಲೋ ಹುಟ್ಟುತ್ತವೆ, ಹೆಂಗೆ ಅಂದರೆ ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ರಾಶಿ ಅಂದಂಗೆ ಎಲ್ಲೋ ಹುಡ್ತೀವಿ, ಎಲ್ಲೋ ಒಂದು ಸಂಬಂಧ ಬೆಳೀತದೆ, ಎಲ್ಲೋ ಹೋಗಿ ಕೊನೆ ಎಂಡಾಗುತ್ತೆ. ಯಾವುದೋ ಶಾಶ್ವತ ಇಲ್ಲ ಸರ್ ಭೂಮಿ ಮೇಲೆ. ಹುಟ್ಟುತ್ತಾ ಹೆಸರು ತೊಗೊಂಡು ಬರಲ್ಲ, ಹುಟ್ಟಿದ ಮೇಲೆ ಹೆಸರು ಮಾಡ್ಕೊತೀವಿ, ಸಾಯ್ಬೇಕಾದ್ರೆ ಹೆಸರು ತೊಗೊಂಡು ಹೋಗ್ತೀವಿ, ಅದಷ್ಟೇ ಸರ್ ನಾನು ನಂಬ್ಕೊಂಡಿರೋನು. ಸಾಕು, ಇಷ್ಟೆಲ್ಲ ಮಾಡಿದ್ದೀವಿ ಜೀವನದಲ್ಲಿ, ಇನ್ನೇನೂ ಇಲ್ಲ. 4 ದಿವಸ ಸರ್ ಚೆನ್ನಾಗಿರೋಣ, ಎಲ್ರಿಗೂ ಒಳ್ಳೇದು ಮಾಡೋಣ, ಎಲ್ರಿಗೂ ಒಳ್ಳೇದಾಗಲಿ, ನನ್ನ ಅಳಿನ ಒಳ್ಳೇದಾಗಲಿ, ಅಳಿಯ ಗೆದ್ದು ಬರಲಿ ಅಂತ ನಾನು ಹರ್ಸಿಸ್ತೀನಿ ಸರ್. ನಂದು ನಾ ಹೇಳಿನಿ, ನಿಂದು ನೀ ಹೇಳು ಸರ್. ಅದು ಆ್ಯಕ್ಚುಲಿ ನಾನು ಅವನ ಹತ್ರ ಜಾಸ್ತಿ ವಾದ ಮಾಡ್ತಾ ಇರಲಿಲ್ಲ, ನಾನು ಒಂದೇ ಮಾತು, ಯಾಕೋ ಅಳಿಯ ಅಂತ ಕೇಳಿದ್ರೆ, ಮಾವ ನಂದನ್ನ ಹೇಳಿನಿ, ನಿಂದು ನೀ ಹೇಳು ಅಂತ ನಾನು ಆ್ಯಕ್ಚುಲಿ. ಅದಕ್ಕೆ ನನಗೆ ಅನ್ಸೋದು, ಬಿಡು ಅವನ ಹತ್ರ ವಾದ ಮಾಡಿ ಏನು. ಅದೇ ಸಮ್ಟೈಮ್ಸ್ ನಾಮಿನೇಟ್ ಮಾಡಿದಾಗ್ಲೂ ನೀವು ಏನಾದ್ರು ಏನಕ್ಕೆ ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ ನಂದನ್ನ ಹೇಳಿನಿ ಅಂತಾನೆ ಅವ್ರು ಹೇಳ್ತಾ ಇದ್ದಿದ್ದು. ಹೌದು ಸರ್, ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ, ಮುಗ್ಧ ಮನಸ್ಸಿನ ಹನುಮಂತ ಸರ್ ಅವನು, ಕಿಲ್ಮಸ್ಸನೇ ಇಲ್ಲದೆ ಇರೋ ಮನಸ್ಸು ಅವನು.